ಬ್ಯಾಂಕ್ ಠೇವಣಿ ಹಣಕ್ಕಾಗಿ ತನ್ನ ಸತ್ತ ಸಹೋದರಿಯ ಅಸ್ಥಿಪಂಜರವನ್ನೇ ಚೀಲದಲ್ಲಿ ತುಂಬಿ ಬ್ಯಾಂಕ್ ಮುಂದೆ ತಂದಿಟ್ಟಿದ್ದ ಒಡಿಶಾದ ಬುಡಕಟ್ಟು ವ್ಯಕ್ತಿಯ ಸಂಕಷ್ಟಕ್ಕೆ ಕಡೆಗೂ ಪರಿಹಾರ ಸಿಕ್ಕಿದೆ. ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಈ ಪ್ರಕರಣದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಒಡಿಶಾ ಗ್ರಾಮೀಣ ಬ್ಯಾಂಕ್ನ ಉನ್ನತ ಅಧಿಕಾರಿಗಳು ಸಂತ್ರಸ್ತ ಜೀತು ಮುಂಡಾ ಅವರಿಗೆ ಠೇವಣಿ ಹಣವನ್ನ ತಲುಪಿಸಿದ್ದಾರೆ. ಒಡಿಶಾದ ಕಿಯೋಂಜಾರ್ ಜಿಲ್ಲೆಯ ಜೀತು ಮುಂಡಾ ಎಂಬ 50 ವರ್ಷದ ಅನಕ್ಷರಸ್ಥ ಬುಡಕಟ್ಟು ವ್ಯಕ್ತಿ ತನ್ನ ಹಿರಿಯ ಸಹೋದರಿ ಕರಳಾ ಮುಂಡಾ ಅವರ ನಿಧನದ ನಂತರ ಅವರ ಖಾತೆಯಲ್ಲಿದ್ದ ಹಣಕ್ಕಾಗಿ ಬ್ಯಾಂಕ್ಗೆ ಅಲೆದಾಡಿದ್ರು. ಹಸು ಮಾರಾಟ ಮಾಡಿ ಬಂದಿದ್ದ 19,000 ಹಣವನ್ನ ಅವರ ಸಹೋದರಿ ಬ್ಯಾಂಕ್ನಲ್ಲಿ ಠೇವಣಿ ಇರಿಸಿದ್ರು. ಆದರೆ ಜನವರಿಯಲ್ಲಿ ಸಹೋದರಿ ಮೃತಪಟ್ಟ ನಂತರ ಈ ಹಣವನ್ನ ಪಡೆಯೋದಕ್ಕೆ ಹೋದ ಜೀತು ಅವರಿಗೆ ಬ್ಯಾಂಕ್ ಸಿಬ್ಬಂದಿ ಸರಿಯಾದ ದಾಖಲೆ ನೀಡುವಂತೆ ಸತಾಯಿಸಿದ್ರು. ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಬ್ಯಾಂಕ್ ವಿರುದ್ಧ ಆಕ್ರೋಶ ವ್ಯಕ್ತವಾದ ನಂತರ ಉನ್ನತ ಅಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತ ಮಂಡಳಿ ಜೀತು ಮುಂಡಾ ಇರುವ ಸ್ಥಳಕ್ಕೆ ಧಾವಿಸಿದೆ. ಅಧಿಕಾರಿಗಳು ಘಟನೆಗೆ ವಿಷಾದ ವ್ಯಕ್ತಪಡಿಸಿ 19,000 ನಗದು ಹಣವನ್ನ ಜೀತು ಅವರ ಕೈಗಿಟ್ಟಿದ್ದಾರೆ. ಬಳಿಕ ಸ್ಪಷ್ಟನೆ ನೀಡಿದ ಬ್ಯಾಂಕ್ ಅಧಿಕಾರಿಗಳು, ಸತ್ತವರ ಬಗ್ಗೆ ಸರಿಯಾದ ದಾಖಲೆಗಳನ್ನ ಮಾತ್ರ ನಮ್ಮ ಸಿಬ್ಬಂದಿ ಕೇಳಿದ್ರು. ಆದರೆ ಸಂತ್ರಸ್ತ ಜೀತು ಅವರಿಗೆ ಭಾಷೆಯ ಸಮಸ್ಯೆಯಿಂದಾಗಿ ನಮ್ಮ ಮಾತುಗಳು ಸರಿಯಾಗಿ ಅರ್ಥವಾಗದೆ ಇಂತಹ ಕೃತ್ಯ ಎಸಗಿದ್ದಾರೆ. ಗ್ರಾಹಕರಿಗೆ ಕಿರುಕುಳ ನೀಡುವ ಉದ್ದೇಶ ನಮಗಿರಲಿಲ್ಲ. ಪಾರದರ್ಶಕ ಸೇವೆ ನೀಡಲು ನಾವು ಬದ್ಧರಾಗಿದ್ದೇವೆ ಅಂತ ತಿಳಿಸಿದ್ದಾರೆ. ಅಧಿಕಾರಿಗಳ ಈ ನಡೆಯಿಂದ ಜೀತು ಮುಂಡಾ ಕುಟುಂಬಕ್ಕೆ ಕಡೆಗೂ ನ್ಯಾಯ ಸಿಕ್ಕಂತಾಗಿದೆ. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.